ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನೀವನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು NEP ಬಂದಿದೆ. ಅದ್ರ ಪ್ರಕಾರ ಕೆಮಿಸ್ಟ್ರಿ ನೀವೇನಾದರೂ ಮೇಜರ್ ಸಬ್ಜೆಕ್ಟ್ ಆಗಿ ಅಥವಾ ಒನ್ ಆಫ್ ದಿ ಡಿಸ್ಕ್ರೀಟ್ ಸೆಲೆಕ್ಟಿವ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ ಅದರಲ್ಲಿ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಗೆ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇದೆ. ಅದರಲ್ಲಿ ನಾವು ಯೂನಿಟ್ 4ನ ಮಾಡ್ತಾ ಇದ್ದೀನಿ. ಯೂನಿಟ್ 4 ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ 15 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ NEP 2020 ಅಂತಂದರೆ ಎಲ್ಲ ವಿಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಕಾರ್ಬನ್ ಪೈ ಬಾಂಡ್ಸ್ ಇರುವಂಥ ಕಾಂಪೌಂಡ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್ಸ್ ಮಾಡಿದಾಗ ಅದನ್ನು 2 ಥರ ಕ್ಲಾಸಿಫೈ ಮಾಡ್ತೀವಿ. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸು ಮತ್ತು ಆರೋಮ್ಯಾಟಿಕ್ ಅಥವಾ ಓಪನ್ ಚೈನ್, ಕ್ಲೋಸ್ಡ್ ಚೈನ್ ಅಂತ ಹೇಳ್ತೀವಿ. ಓಪನ್ ಚೈನಲ್ಲಿ ಆಲ್ಕೇನ್ಸ್ ಆಗಿರ್ಬೋದು, ಆಲ್ಕೈನ್ಸ್ ಆಗಿರ್ಬೋದು. ಆಲ್ಕೇನ್ಸಲ್ಲಾದರೆ ಸಿಗ್ಮಾ ಬಾಂಡ್ ಇರುತ್ತೆ. ಆಲ್ಕೀನ್ಸ್ ಮತ್ತು ಆಲ್ಕೈನ್ಸಲ್ಲಾದರೆ ನಿಮಗೆ ಪೈ ಬಾಂಡ್ ಇರುತ್ತೆ. ಸೊ ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್ ಪ್ರಿಪ್ರೇಷನ್ ಹೇಗಾಗತ್ತೆ, ಅದನ್ನು ಯಾವ ಮೆಥಡಿಂದ ಮಾಡ್ಬೋದು ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಕೀನ್ಸು ಮತ್ತು ಆಲ್ಕೈನ್ಸ್ನ ನಾವು ಇಲ್ಲಿ ಅಕಾಂಟಿವ್ ಸಿಲೆಬಸ್ ಪ್ರಕಾರ ಎಲಿಮಿನೇಷನ್ ರಿಯಾಕ್ಷನ್ ಪ್ರಕಾರ ಮಾಡ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಮೆಕ್ಯಾನಿಸಮ್ ಇದೆ, E1 E2 ಅಂತ ಹೇಳ್ತೀವಿ. ಅದೇ ಥರ ಸೇಸ್ ಆಫ್ ಆ್ಯಂಡ್ ಆಫ್ಮೇರ್ ಎಲಿಮಿನೇಷನ್ ಅಂತ ಹೇಳ್ತೀವಿ. ಈ ಮೆಥಡ್ ಪ್ರಕಾರ ಈ ರಿಯಾಕ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಆಲ್ಕೀನ್ಸ್ನ ಮತ್ತು ಆಲ್ಕೈನ್ಸ್ನ ಪ್ರಿಪೇರ್ ಮಾಡ್ಬೋದು. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ಏನು? ಸೊ ದೇರ್ ಆರ್ ಲ್ಯಾಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದ್ರೂ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡು ಮೇಜರಾಗಿ 4 ಟೈಪ್ಸ್ ಆಫ್ ರಿಯಾಕ್ಷನ್ ಆಗುತ್ತೆ. ರೀಪ್ಲೇಸ್ಮೆಂಟ್ ಆಗ್ಬೋದು, ಅಡಿಷನ್ ಆಗ್ಬೋದು, ಎಲಿಮಿನೇಷನ್ ಆಗಿರ್ಬೋದು, ಇಲ್ಲಾಂದರೆ ರೀಅರೇಂಜ್ಮೆಂಟ್ ರಿಯಾಕ್ಷನ್ ಆಗಿರ್ಬೋದು. ಈ ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಇಲ್ಲಿ ಯೂಶಲಿ ಇಟ್ಸ್ ಎ ಬೆಸ್ಟ್ ಮೆಥಡ್ ಫಾರ್ ದಿ ಪ್ರಿಪರೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಕಂಟೈನಿಂಗ್ ಎ ಡಬಲ್ ಆರ್ ಎ ಟ್ರಿಪಲ್ ಬಾಂಡ್, ಮಲ್ಟಿಪಲ್ ಬಾಂಡೆಡ್ ಕಾಂಪೌಂಡ್ಸ್ ಇರುವಂಥದ್ದು ಪ್ರಿಪೇರ್ ಮಾಡೋಕ್ಕೆ ನಮಗೆ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಎಲಿಮಿನೇಷನ್ ಮೆಥಡ್ ಆಗುತ್ತೆ. ಆ್ಯಕ್ಚುಲಿ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಸ್ಯಾಚುರೇಟೆಡ್ ಕಾಂಪೌಂಡು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಆಸ್ ದ ನೇಮ್ ಇಂಡಿಕೇಟ್ಸ್, ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್ ಎ ಸ್ಮಾಲ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ನ ನಾವು ಎಲಿಮಿನೇಟ್ ಮಾಡಿ ನಾವೇನು ಮಾಡ್ತೀವಿ, ಸ್ಯಾಚುರೇಟೆಡ್ ಕಾಂಪೌಂಡ್ನ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದನ್ನು ರಿಮೂವ್ ಮಾಡ್ಬೇಕಾದ್ರೆ ಹೇಗೆ ರಿಮೂವ್ ಮಾಡ್ಬೋದು ಅಂದರೆ, ಸೇಮ್ ಆಟಮಿಂದನೂ ಬೇಕಾದ್ರೆ ರಿಮೂವ್ ಮಾಡಿರ್ಬೋದು ಅಥವಾ ಅಡ್ಜಸೆಂಟ್ ಆಟಮಿಂದನೂ ನಾವು ರಿಮೂವ್ ಮಾಡಿರ್ಬೋದು. ಎಗೇನ್ ಇಲ್ಲೇನಾಗುತ್ತೆ ಅಂದರೆ 2 ಪೈ ಬಾಂಡ್ 2 ಸಿಗ್ಮಾ ಬಾಂಡ್ ಹೋಗಿ 1 ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಥರ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಸ್ಯಾಚುರೇಟೆಡ್ ಕಾಂಪೌಂಡಲ್ಲಿ ಏನೋ ಎಲಿಮಿನೇಟ್ ಮಾಡ್ತೀನಿ, ಸ್ಯಾಚುರೇಟೆಡ್ ಕಾಂಪೌಂಡ್ನ ನಾನು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡ್ತೀನಲ್ಲ, ಈ ರಿಯಾಕ್ಷನ್ ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ಸ್ ಒನ್ ಆಫ್ ದಿ ಮೆಥಡ್ ಆಫ್ converting saturated compound into unsaturated compound by losing that particular molecule will going to lose atoms or group of atoms, thereby it going to form the unsaturated compound. ಇಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ಎಲಿಮಿನೇಷನ್ ರಿಯಾಕ್ಷನ್ಸ್ನ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ. ಸೇಮ್ ಆಟಮಿಂದ ಎಲಿಮಿನೇಟ್ ಆಗ್ತಾ ಇದ್ದರೆ 1-1 ಎಲಿಮಿನೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಆಲ್ಫಾ ಎಲಿಮಿನೇಷನ್ ಅಂತ ಕರಿತೀವಿ. ಅಡ್ಜಸೆಂಟ್ ಕಾರ್ಬನ್ ಆಟಮಿಂದ ರಿಮೂವ್ ಆಗ್ತಾ ಇದ್ದರೆ ಅಂಥದಕ್ಕೆ ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ, ಅಥವಾ 1-2 ಎಲಿಮಿನೇಷನ್ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಅಪಾನ್ ದಿ ಪೊಸಿಷನ್ ವೇರ್ ದ ಎಲಿಮಿನೇಷನ್ ಇಸ್ ಟೇಕಿಂಗ್ ಪ್ಲೇಸ್, ಬಿಟ್ವೀನ್ ವಿಚ್ ಆಟಮ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್, ಆ ಬೇಸಿಸ್ ಮೇಲೆ ಆಲ್ಫಾ ಅಥವಾ ಬೀಟಾ ಅಂತ ಹೇಳ್ತೀವಿ. ಅದರಲ್ಲಿ ಬೀಟಾ ಎಲಿಮಿನೇಷನ್ ತುಂಬ ಜಾಸ್ತಿ ಕಾಣಿಸ್ಕೊಳುತ್ತೆ. ಆಲ್ಫಾ ಎಲಿಮಿನೇಷನ್ ತುಂಬ ರೇರ್ಲಿ ಯು ಕಮ್ ಅಕ್ರಾಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೀವು ಆಲ್ರೆಡಿ ಕಾರ್ಬಿನ್ಸ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ನ ಓದಾಗ ಕಾರ್ಬೀನ್ಸ್ನ ಓದಿರ್ತೀರಿ. ಫಾರ್ಮೇಷನ್ ಆಫ್ ಕಾರ್ಬೀನ್ ಈಸ್ ಅನ್ ಸೈಂಟಿಫಿಕ್ ಆದರೆ ಕ್ಲಾಸಿಕಲ್ ಎಕ್ಸಾಂಪಲ್ ಫಾರ್ ದಿ ಆಲ್ಫಾ ಎಲಿಮಿನೇಷನ್. ನಾನು ಕ್ಲೋರೋಫಾರ್ಮ್ನ ತೊಗೊಳ್ತೀನಿ, ಇನ್ ಪ್ರೆಸೆನ್ಸ್ ಆಫ್ ಎ ಆಲ್ಕಲಿ ರಿಯಾಕ್ಟ್ ಮಾಡಿದಾಗ ನನಗೆ ಹೈಡ್ರೋಜನ್ ಮತ್ತು Cl ಫ್ರಮ್ ದಿ ಸೇಮ್ ಕಾರ್ಬನ್ ಆಟಮ್ ರಿಮೂವ್ ಆಗಿ ನಿಮಗೆ ಡೈಕ್ಲೋರೋ ಕಾರ್ಬಿನ್ ಬರುತ್ತೆ, ವಿಚ್ ಇಸ್ ಎ ಡೈವೇಲೆಂಟ್ ಕಾರ್ಬಿನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಲ್ಫಾ ಎಲಿಮಿನೇಷನ್ ಅಂತ ಕರಿತೀವಿ. ಆ್ಯಸ್ ಆಲ್ರೆಡಿ ಟೋಲ್ಡ್, ವೆರಿ ರೇರ್ಲಿ ವಿ ಕಮ್ ಅಕ್ರಾಸ್ ಆಲ್ಫಾ ಎಲಿಮಿನೇಷನ್ ಆರ್ 1-1 ಎಲಿಮಿನೇಷನ್ ತುಂಬ ಕಡಿಮೆಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ.
ಅದೇ ಥರ ಇನ್ನೊಂದು ಟೈಪ್ ಮೋಸ್ಟ್ ಪಾಪ್ಯುಲರ್ಲಿ ನಮ್ಗೆ ಎಲ್ಲ ಕಡೆಗೂ ಎಲಿಮಿನೇಷನ್ ಆಗಬೇಕಾದ್ರೆ ಆಗುವಂಥದ್ದು ಬೀಟಾ ಎಲಿಮಿನೇಷನ್ ಅಥವಾ 1,2 ಎಲಿಮಿನೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್ ದಿ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆಗುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ಅಥವಾ 1,2 ಎಲಿಮಿನೇಷನ್ ಅಂತ ಕರಿತೀವಿ. ಸೊ ಜನರಲಿ ನಾವೇನು ಮಾಡ್ತೀವಿ, ಎಕ್ಸಾಂಪಲ್ ಯಾವುದು ಅಂದರೆ ಬೀಟಾ ಎಲಿಮಿನೇಷನ್ಗೆ ಡಿಹೈಡ್ರೋಹ್ಯಾಲೋಜನೇಷನ್. ಡಿ ಅಂತಂದರೆ ರಿಮೂವಲ್, ಹೈಡ್ರೋಹ್ಯಾಲೋಜನೇಷನ್ ಅಂದರೆ HX-ನಲ್ಲಿ ರಿಮೂವ್ ಮಾಡ್ತಿರಲ್ಲ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡಿಹೈಡ್ರೋಹ್ಯಾಲೋಜನೇಷನ್ ಅಂತ ಕರಿತೀವಿ. ಅಲ್ಲಿ ಯಾವ ರೀತಿ ಎಲಿಮಿನೇಷನ್ ಆಗುತ್ತೆ ಅಂದರೆ ಬೀಟಾ ಎಲಿಮಿನೇಷನ್ ಆಗುತ್ತೆ ಬಿಟ್ವೀನ್ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ ಏನಿದೆಯಲ್ಲ ಅವು ಏನಾಗ್ತಾ ಹೋಗುತ್ತೆ, ನಿಮಗೆ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವೇನೋ ರಿಮೂವ್ ಮಾಡ್ತಿರಲ್ಲ ಆವಾಗ ವರ್ಡ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಡಿ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಡಿಹೈಡ್ರೇಷನ್, ರಿಮೂವಲ್ ಆಫ್ ವಾಟರ್. ಡಿಹೈಡ್ರೋಜನೇಷನ್, ರಿಮೂವಲ್ ಆಫ್ ಹೈಡ್ರೋಜನ್. ಅದೇ ಥರ ಡಿ ಕಾರ್ಬಾಕ್ಸಿಲೇಷನ್, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈ ಥರ ಡಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಫ್ ಯು ವಾಂಟ್ ಟು ರಿಮೂವ್ ಸಮಥಿಂಗ್ ಅವಾಗ ಡಿ ಹೇಳ್ತೀವಿ. ಇಲ್ಲೂ ಏನು ಮಾಡ್ತಾ ಇದ್ದೀವಿ, ವಿ ಆರ್ ರಿಮೂವಿಂಗ್ ವಾಟ್ ಯು ಆರ್ ರಿಮೂವಿಂಗ್, ಹೈಡ್ರೋ ಹ್ಯಾಲೋಜನ್ನ ರಿಮೂವ್ ಮಾಡ್ತಾ ಇದ್ದೀರಾ. ಆ ರಿಯಾಕ್ಷನ್ ಇದೆಯಲ್ಲ ದಟ್ಸ್ ಅ ಕ್ಲಾಸಿಕಲ್ ಎಕ್ಸಾಂಪಲ್ ಫಾರ್ ಬೀಟಾ ಎಲಿಮಿನೇಷನ್. ಜನರಲಿ ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ ಇದೆಯಲ್ಲ ಅದರಲ್ಲಿ ನಾವು ಯಾವ ರಿಯಾಕ್ಷನ್ನ ಯೂಸ್ ಮಾಡ್ತೀವಿ ಅಂದರೆ ಆಲ್ಕೋಹಾಲಿಕ್ ಆಲ್ಕೋಹಾಲಿಕ್ KOH ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆಲ್ಕೋಹಾಲಿಕ್ KOH ಡಿಹೈಡ್ರೋ ಹ್ಯಾಲೋಜನೇಟಿಂಗ್ ರಿಯೇಜೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಿಮಗೆ ಆಲ್ರೆಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಈ ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ಏನಾಗ್ತಾ ಇದೆ, 2 ಆಟಮು ರಿಮೂವ್ ಆಗ್ತಾ ಇದೆ, ಒಂದು H ಮತ್ತು ಒಂದು Br. ಹೇಗೆ ರಿಮೂವ್ ಆಗ್ತಾ ಇದೆ ಅಂದರೆ ಫ್ರಮ್ ದಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ ರಿಮೂವ್ ಆಗ್ತಾ ಇದೆ. ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ಇದಕ್ಕೆ ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಇದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಫಾರ್ ಫಾರ್ಮೇಷನ್ ಆಫ್ ಆಲ್ಕೀನ್ಸ್ ಆಗಿರ್ಬೋದು, ಆಲ್ಕೈನ್ಸ್ ಆಗಿರ್ಬೋದು, ಅದು ಯಾವಾಗ ಆಗುತ್ತೆ ಅಂತಂದರೆ ಥ್ರೂ ಬೀಟಾ ಎಲಿಮಿನೇಷನ್ ನಿಮಗೆ ಹೋಗುತ್ತೆ. ಸೊ ಸಿಮಿಲರ್ಲಿ ಅನ್ಸ್ಯಾಚುರೇಟೆಡ್ ಎಲಿಮಿನೇಷನ್ ರಿಯಾಕ್ಷನ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಫ್ರಮ್ ದಿ ಸ್ಯಾಚುರೇಟೆಡ್ ಕಾಂಪೌಂಡ್. ಅಂಥ ರಿಯಾಕ್ಷನ್ಗೆ ನಾವು ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬೋತ್ ಆಲ್ಕೀನ್ಸ್ ಆಗಿರ್ಬೋದು, ಆಲ್ಕೈನ್ಸ್ ಆಗಿರ್ಬೋದು. Compounds with a double bond, compounds with a triple bond can be prepared by elimination reaction. ಸೊ ನಾನು ಮುಂಚೆನೇ ಹೇಳ್ದಂಗೆ 99% ನಮ್ಗೆ ಆಗುವಂಥದ್ದು ಯಾವಾಗೂ ಬೀಟಾ ಎಲಿಮಿನೇಷನ್ ಆಗುತ್ತೆ. ಆ ಬೀಟಾ ಎಲಿಮಿನೇಷನ್ ಕ್ಯಾನ್ ಬಿ ಟೇಕನ್ ಪ್ಲೇಸ್ ಥ್ರೂ 2 ಡಿಫ್ರೆಂಟ್ ಮೆಕ್ಯಾನಿಸಮ್, E1 ಮೆಕ್ಯಾನಿಸಮ್ ಆ್ಯಂಡ್ E2 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. E ಸ್ಟ್ಯಾಂಡ್ಸ್ ಫಾರ್ ಎಲಿಮಿನೇಷನ್, 1 ಸ್ಟ್ಯಾಂಡ್ ಫಾರ್ ಆರ್ಡರ್ ಆಫ್ ದಿ ರಿಯಾಕ್ಷನ್. ಅದೇ ಥರ 2 ಅಂದರೆ ಆರ್ಡರ್ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಇದ್ರದ್ದು ಮೆಕ್ಯಾನಿಸಮ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಿಹೈಡ್ರೋ ಹ್ಯಾಲೋಜನೇಷನ್ ಇಸ್ ಅ ಕ್ಲಾಸಿಕಲ್ ಎಕ್ಸಾಂಪಲ್ ಫಾರ್ ಬೀಟಾ ಎಲಿಮಿನೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇಲ್ಲೇನಾಗ್ತಾ ಇದೆ, C ಮತ್ತು X ಮಧ್ಯೆ ಇರುವಂಥದ್ದು ಆಲೋ ಆಲ್ಕೇನ್ಸ್ ಅಂತ ತಗೊಂಡ್ರೆ C ಮತ್ತು X ಮಧ್ಯೆ ಇರುವಂಥ ಬಾಂಡ್ ಏನಿದೆಯಲ್ಲ ಆ ಬಾಂಡ್ ಹೇಗೆ ಬ್ರೇಕ್ ಆ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ ಅಂದರೆ ಅದು E1 ಆಗುತ್ತಾ ಅಥವಾ E2 ಮೆಕ್ಯಾನಿಸಮ್ ಆಗುತ್ತಾ ಅಂತ ಹೇಳ್ತೀವಿ. E1 ಅಂದರೆ ಏನು ಅಂದರೆ ಈಗ ಕೊಟ್ಟಿರುವಂಥ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಆಲ್ಕೈಲ್ ಆಲೈಡ್ ಇದ್ದರೆ ಅವಾಗ ಅದನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಸಿಮಿಲರ್ ಟು ದಟ್ ಆಫ್ SN1 ಆ್ಯಂಡ್ SN2ಗೆ ಏನಿದೆಯಲ್ಲ ಅದೇ ಥರ ಇಲ್ಲೂ ಏನು ಮಾಡ್ತಿದ್ವಿ, ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್ ನಾವು E1 E2 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ರೇಟ್ ಆಫ್ ದಿ ರಿಯಾಕ್ಷನ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಏನಾದರೂ ಒಂದಿತ್ತು ಅಂದರೆ E1 ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು CX ಬಾಂಡ್ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ರಿಮೂವ್ ಆಗಿ ಹೈಡ್ರೋಜನ್ ರಿಮೂವ್ ಆಗಿಬಿಟ್ಟು ಅಲ್ಲಿ ನಿಮಗೆ ಕಾರ್ಬನ್ ಡಬಲ್ ಬಾಂಡ್ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ನಿಮಗೆ ಆಲ್ರೆಡಿ ಗೊತ್ತು SN1 ಮತ್ತು E1 ಏನಿದೆಯಲ್ಲ ದೇ ಆರ್ ಕಾಂಪಿಟೇಟಿವ್ ರಿಯಾಕ್ಷನ್ಸ್. ಪ್ರತಿಯೊಂದರಲ್ಲೂ ಎಲಿಮಿನೇಷನ್ ರಿಯಾಕ್ಷನ್ ಇರ್ಬೋದು, SN1 ರಿಯಾಕ್ಷನ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇರ್ಬೋದು. ಈ ಎರಡರಲ್ಲೂ ಫಸ್ಟ್ ಸ್ಟೆಪ್ ಏನಿದೆಯಲ್ಲ ಫಸ್ಟ್ ಸ್ಟೆಪ್ ರಿಮೈನ್ಸ್ ದಿ ಸೇಮ್. ಆ ಫಸ್ಟ್ ಸ್ಟೆಪ್ ಏನಿದೆಯಲ್ಲ ಫಸ್ಟ್ ಸ್ಟೆಪ್ಪು ಸ್ಲೋ ಸ್ಟೆಪ್ ಅಂತ ಹೇಳ್ತೀವಿ. ಸ್ಲೋ ಸ್ಟೆಪ್ನ ಯಾವಾಗ ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ ಅಂತಂದರೆ ನಿಮಗೆ HBr ಮತ್ತು ವಾಟರ್ ರಿಮೂವ್ ಆಗಿ ಅಡ್ಜಸೆಂಟ್ ಕಾರ್ಬನ್ ಆಟಮಿಂದ ನಿಮಗೆ ಎಲಿಮಿನೇಷನ್ ಆಗಿ HBr ರಿಮೂವ್ ಆಗಿ ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಈ ರಿಯಾಕ್ಷನ್ಸ್ ಏನಾಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ. ಇದು ಎಕ್ಸಾಂಪಲ್ ಫಾರ್ E1 ಮೆಕ್ಯಾನಿಸಮ್. ಯಾಕೆ ಅಂದರೆ ಇಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇನ್ಸ್ಟೆಡ್ ಆಫ್ KOH ಮೇಲೆ ಅದು ಡಿಪೆಂಡ್ ಆಗಲ್ಲ.
ನಾವು ಮುಂಚೆನೇ ಹೇಳ್ದಂಗೆ SN1 ಜೊತೆಗೆ E1 ರಿಯಾಕ್ಷನ್ ಕಾಂಪಿಟೇಟರ್ ಆಗುತ್ತೆ, ಕಾಂಪಿಟೇಟಿವ್ ರಿಯಾಕ್ಷನ್. ಈ ರಿಯಾಕ್ಷನ್ ಮಾಡಿದಾಗ ಎಲಿಮಿನೇಷನ್ ಪ್ರಾಡಕ್ಟು ಬರುತ್ತೆ, ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು ಬರುತ್ತೆ. ಫಸ್ಟ್ ಸ್ಟೆಪ್ ಏನಿದೆಯಲ್ಲ, ಇಟ್ಸ್ ಅ ಫಾರ್ಮೇಷನ್ ಆಫ್ ಕಾರ್ಬೋಕೇಟಿಯನ್. ಹಾಗಾಗಿ ನಾನು ಎಕ್ಸಾಂಪಲ್ ಕೊಟ್ಟಾಗ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ನ ತಗೊಂಡಿದ್ದೀನಿ. ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋಸ್ E1 ಮೆಕ್ಯಾನಿಸಮ್. ಯಾಕೆ ಅಂದರೆ ಇದು ನಾನು ಹೇಳ್ದಂಗೆ ಈ ರಿಯಾಕ್ಷನ್ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಏನಿದೆಯಲ್ಲ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯನ್, ರಿಮೂವಲ್ ಆಫ್ ಬ್ರೇಕಿಂಗ್ ಆಫ್ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಫ್ CBr ಬಾಂಡ್ ಆಗ್ತಾ ಹೋಗುತ್ತೆ. Br ಏನಿದೆಯಲ್ಲ, ಇಟ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, Br ಮೈನಸ್ ಆಗಿ ಹೊರಗಡೆ ಹೋಗುತ್ತೆ. ಅಗೇನ್ 3 CH3 ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಆ 3 CH3 ಗ್ರೂಪ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ಹಾಗಾಗಿ ನಾನು ಎಕ್ಸಾಂಪಲ್ ತಗೊಂಡಾಗ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತಗೊಂಡಿದ್ದೀನಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಾಗುತ್ತೆ, ಕ್ಲಿವೇಜ್ ಆಗುತ್ತೆ, ಅಯನೈಸೇಷನ್ ಆಗುತ್ತೆ, ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಕ್ಲಿವೇಜ್ ಆಗಿ ಕಾರ್ಬೋಕೇಟಿಯನ್ ಮತ್ತು ನಿಮಗೆ Br ಬರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ದಿಸ್ ಸ್ಟೆಪ್ ಎಕ್ಸಾಕ್ಟ್ಲಿ ಸಿಮಿಲರ್ ಫಾರ್ SN1. ಹಾಗಾಗಿ SN1 ಮತ್ತು E1ಗೆ ಸೇಮ್ ಸ್ಟೆಪ್ ಇದೆ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪು ಸೇಮ್ ಇದೆ, ಸ್ಲೋ ಸ್ಟೆಪ್ ಇದೆ. ಹಾಗಾಗಿ ಏನು ಕಾರ್ಬೋಕೇಟಿಯನ್ ಫಾರ್ಮೇಷನ್ ಆಗಿದೆಯಲ್ಲ, ದಟ್ ಕಾರ್ಬೋಕೇಟಿಯನ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ substituted product or you are going to get the eliminated product. Again ಇಲ್ಲೇನಾಗ್ತಾ ಇದೆ ಅಂತಂದರೆ, ಆ ಕಾರ್ಬೋಕೇಟಿಯನ್ ಏನು ಫಾರ್ಮೇಷನ್ ಆಗಿತ್ತಲ್ಲ ಅದು ಪ್ಲೇನಾರ್ ಕಾರ್ಬೋಕೇಟಿಯನ್ ಆಗಿತ್ತು. ಹಾಗಾಗಿ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಏನಾಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಬೇಸ್ನ ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಬೇಸ್ ವಿ ಆರ್ ಡೂಯಿಂಗ್ ದಿಸ್ ರಿಯಾಕ್ಷನ್. ಹಾಗಾಗಿ ಏನಾಗ್ತಾ ಇದೆ, OH ಮೈನಸ್ ಏನು ಮಾಡುತ್ತೆ, Hನ ಅದು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಅದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಆ ಪ್ರೋಟಾನ್ ಏನಿದೆಯಲ್ಲ, ಹೈಡ್ರೋಜನ್ H+ ಏನಿದೆಯಲ್ಲ, ಇಟ್ ವಿಲ್ ಬಿ ರಿಮೂವ್ಡ್ ಆಸ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಕಾರ್ಬೋಕೇಟಿಯನ್ ಅಲ್ಲಿ ಇರುವಂಥದ್ದು ರಿಮೂವ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಆಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಆಗುವಂಥದ್ದು 2-methyl propene ಫಾರ್ಮೇಷನ್ ನಿಮಗೆ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬೋಕೇಟಿಯನ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಪ್ರೋಟಾನ್ ಏನು ಮಾಡುತ್ತೆ, ರಿಮೂವ್ ಆಗುತ್ತೆ. thereby you are going to get an unsaturated compound. This is the way you are going to explain the E1 mechanism. E1 reaction ಏನಿದೆ, ಎಲಿಮಿನೇಷನ್, ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರೆದ್ವಿ. ಹಾಗಾಗಿ ಅದನ್ನು ನಾವು E1 ಅಂತ ಕರೆದ್ವಿ. ಆದರೆ ಮೆಕ್ಯಾನಿಸಮ್ನ ಕನ್ಸಿಡರ್ ಮಾಡಿದ್ರೆ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಮೆಕ್ಯಾನಿಸಮ್ ಇದೆ. ಅಗೇನ್ ದಿಸ್ ಆಲ್ಸೋ ಡಿಪೆಂಡ್ಸ್ ಆನ್ ಕೈನೆಟಿಕ್ಸ್ ಓನ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, E2 ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲಿಮಿನೇಷನ್ ಫಾಲೋಸ್ ದ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ, E2 ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಸಿಮಿಲರ್ ಟು ದಟ್ ಆಫ್ SN2 ಪ್ರಕಾರನೇ ನಾನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತಗೊಳ್ತಾ ಇದ್ದೀನಿ. ಸೊ 1 ಬ್ರೋಮೋಪ್ರೋಪೇನ ತಗೊಂಡು ಸೋಡಿಯಂ ಮೆಥಾಕ್ಸೈಡ್ ಜೊತೆಗೆ ಸ್ಟ್ರಾಂಗ್ ಬೇಸ್ ಜೊತೆಗೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದಾಗ ನನಗೇನಾಗುತ್ತೆ, ದೇರ್ ವಿಲ್ ಬಿ ರಿಮೂವಲ್ ಆಫ್ NaBr ಆಗುತ್ತೆ. ಸೊ ಹೆಚ್ಚು ಮತ್ತು Br ರಿಮೂವ್ ಆಗುತ್ತೆ. ಡಿಹೈಡ್ರೋ ಹ್ಯಾಲುಸಿನೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಕ್ಸಾಂಪಲ್ ಏನು ತೊಗೊಳ್ತಾ ಇದ್ದೀನಿ, ಪ್ರೈಮರಿ ತೊಗೊಳ್ತಾ ಇದ್ದೀನಿ. E1ಗಾದರೆ ಏನು ಮಾಡ್ಕೊಂಡೆ, ನಾನು ಟರ್ಷರಿ ತೊಗೊಂಡೆ. ಯಾಕೆಂದರೆ ಅಲ್ಲಿ ಕಾರ್ಬೋಕೇಟಿಯನ್ ಫಾರ್ಮೇಷನ್ ಆಗುತ್ತೆ. ದ ಕಾರ್ಬೋಕೇಟಿಯನ್ ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ಅದು ಸ್ಟೇಬಲ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. ಆದರೆ E2 ತೊಗೊಂಡ್ರೆ, E2ನಲ್ಲಿ ನನಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಪ್ರೈಮರಿ ಅಮೈನ್ನ ತೊಗೊಳ್ತಾ ಇದ್ದೀನಿ. ಬಲ್ಕಿಯರ್ ಗ್ರೂಪ್ಸ್ ಇಲ್ಲಿ ನನಗೆ ಇರೋದು ಬೇಡವಾಗುತ್ತೆ. ಹೀಗೆ ನಾನು ಮುಂಚೆನೇ ಹೇಳ್ದಂಗೆ E2 ಮೆಕ್ಯಾನಿಸಮ್ನ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ, ಡಿಪೆಂಡ್ಸ್ ಆನ್ ಕೈನೆಟಿಕ್ಸ್. ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಬೋತ್ ಆನ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಎ ಬೇಸ್. ಅಂಥ ರಿಯಾಕ್ಷನ್ಗೆ ನಾವು E2 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಈ ಮೆಕ್ಯಾನಿಸಮು ಓನ್ಲಿ 1 ಸ್ಟೆಪ್ಪಲ್ಲಿ ಆಗುತ್ತೆ. ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ SN1, SN2ನೇ ನೀವು ನೋಡ್ಕೋಬೇಕಾಗತ್ತೆ. SN2 ಏನಾಗುತ್ತೆ, ಒಂದೇ ಮೆಥಡಲ್ಲಿ ಒಂದೇ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು. ಅದೇ ಥರ E2 ಏನಾಗ್ತಿದೆ, ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಫಾರ್ಮೇಷನ್ ಆಗ್ತಾ ಇದೆ. ಒಂದು ಕಡೆಯಿಂದ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗ್ತಾ ಇದೆ, ಇನ್ನೊಂದು ಕಡೆಗೆ ದರ್ ವಿಲ್ ಬಿ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಸ್ಟೆಪ್ ಏನಾಗುತ್ತೆ, ನಿಮ್ದು ಎಥಾಕ್ಸೈಡ್ ಏನಿದೆಯಲ್ಲ, ಎಥಾಕ್ಸೈಡ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಪ್ರೋಟಾನ್. ಆ ಪ್ರೋಟಾನ್ ಇಟ್ ವಿಲ್ ಗೋ ಅವೇ ಆಸ್ H+. ಸೊ ಆ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಗಿವನ್ ಟು ದಿ ನೆಕ್ಸ್ಟ್ ಅ ಬಾಂಡ್. ಹಂಗಾಗಿ ನಿಮ್ಗೆ ಏನಾಗ್ತಿದೆ, ಪ್ರೋಪೀನ್ ಫಾರ್ಮೇಷನ್ ಆಗ್ತಾ ಇದೆ. ಇದು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ನಿಮಗೆ ರಿಮೂವಲ್ ಆಫ್ ದಿ ಪ್ರೋಟಾನ್, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, E2 ಅಂತ ಕರಿತೀವಿ.
ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಎಲಿಮಿನೇಷನ್ ರಿಯಾಕ್ಷನಲ್ಲಿ ಆಲ್ಫಾ ಎಲಿಮಿನೇಷನ್ ಅಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಆಲ್ಫಾ ಎಲಿಮಿನೇಷನ್ ಅಂದರೆ ಸೇಮ್ ಕಾರ್ಬನ್ ಆಟಮಿಂದ ಸ್ಮಾಲ್ ಗ್ರೂಪ್ಸು ಅಥವಾ ಆಟಮ್ ರಿಮೂವ್ ಆಗಿ ಆಗುತ್ತಲ್ಲ, ಅಂಥದಕ್ಕೆ ನಾವು ಆಲ್ಫಾ ಎಲಿಮಿನೇಷನ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದೇನಿದೆಯಲ್ಲ, ಅದು ಬೀಟಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್ ದಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆಗುತ್ತೆ. ಬೀಟಾ ಎಲಿಮಿನೇಷನ್ಗೆ ಎಕ್ಸಾಂಪಲ್ ಯಾವುದು ಅಂದರೆ ಡಿಹೈಡ್ರೋ ಹ್ಯಾಲೋಜನೇಷನ್. ನಾನು ಏನಾದ್ರು ಟರ್ಷರಿ ಆಲ್ಕೈಲ್ ಹ್ಯಾಲೈಡನ್ನು ತೊಗೊಂಡು ಡಿಹೈಡ್ರೋ ಹ್ಯಾಲೋಜನೇಷನ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಬರುತ್ತಲ್ಲ, ಆ ಪ್ರಾಡಕ್ಟ್ ಫಾಲೋಸ್ ದಿ even mechanism because rate of the reaction depends only on the concentration of an alkyl halide. Secondary ತಗೊಂಡ್ರೆ it depends on the concentration of both alkyl halide and a ಲಿವಿಂಗ್ ಗ್ರೂಪ್ ಏನಿದೆಯಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಎಲಿಮಿನೇಷನ್ E1 ಆಗ್ತಾ ಇದೆಯಾ, E2 ಆಗ್ತಾ ಇದೆಯಾ. E1ಗೆ ಏನಾಗುತ್ತೆ, 2 ಸ್ಟೆಪ್ಪಲ್ಲಿ ಆಗುತ್ತೆ, ಕಾರ್ಬೋಕೇಟಿಯಾನ್ ಫಾರ್ಮೇಷನ್ ಆಗುತ್ತೆ. ದ ಫ್ಯಾಕ್ಟರ್ಸ್ ವಿಚ್ ಗೋಯಿಂಗ್ ಟು ಫೇವರ್ ದಿ ಕಾರ್ಬೋಕೇಟಿಯಾನ್ ನೋಡ್ಕೋಬೇಕಾಗತ್ತೆ. ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ಬೋದು, ಇಲ್ಲ ಅಂತಂದರೆ ನಿಮಗೆ ಎಲಿಮಿನೇಷನ್ ರಿಯಾಕ್ಷನ್ ಆಗ್ಬೋದು. ಸೊ ಎಲಿಮಿನೇಷನ್ ರಿಯಾಕ್ಷನ್ ಆಯಿತು ಅಂತಂದರೆ ನಿಮಗೆ ಕರೆಸ್ಪಾಂಡಿಂಗ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು ಬರ್ತಾ ಹೋಗುತ್ತೆ. ಆದರೆ ಇನ್ನೊಂದು ಥರ ಕೇಸ್ ತೊಗೊಂಡೆ. ಈಗ ನಾನು ಲಾಸ್ಟ್ ಟೈಮ್ ತೊಗೊಂಡಾಗ ಏನಾಯಿತು, ಸಿಂಪಲ್ ತೊಗೊಂಡೆ, ಓನ್ಲಿ ಒನ್ ಸೈಡ್ ಬೀಟಾ ಎಲಿಮಿನೇಷನ್ ಇತ್ತು. ಈಗ ಒಂದು ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಳ್ಳೋಣ, 2-ಬ್ರೋಮೋಬ್ಯೂಟೇನ್ನ ತೊಗೊಳ್ಳೋಣ. 2-ಬ್ರೋಮೋಬ್ಯೂಟೇನ್ನ ತೊಗೊಂಡು ಅಗೇನ್ ಡಿಹೈಡ್ರೋ ಹ್ಯಾಲೋಜನೇಷನ್ ಮಾಡ್ತಾ ಇದ್ದೀನಿ. ಆದರೆ ಇಲ್ಲೇನಾಗ್ತಿದೆ ಅಂತಂದರೆ BRಗೆ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಏನಿದೆಯಲ್ಲ ಅದು ನಿಮಗೆ ಬೇರೆ ಬೇರೆ 2 ಬೀಟಾ ಕಾರ್ಬನ್ಸು ಬೀಟಾ ಹೈಡ್ರೋಜನ್ಸು ಬರ್ತಾ ಇದೆ. ಈಗ ಯಾವುದರಿಂದ ರಿಮೂವ್ ಆಗುತ್ತೆ ಅಂತ ನಾನು ನೋಡಬೇಕಾಗತ್ತೆ. ಇದು ಏನು ಹೇಳ್ತಾರೆ ಅಂದರೆ 2-ಬ್ರೋಮೋಬ್ಯೂಟೇನ್ನ ಡಿಹೈಡ್ರೋ ಹ್ಯಾಲೋಜನೇಷನ್ ಮಾಡಿದ್ರೆ ಆನ್ ಹೀಟಿಂಗ್ ನನಗೆ ಏನಾಗುತ್ತೆ 2 ಬ್ಯೂಟೀನ್ ಬರ್ಬೋದು, ಇಲ್ಲಾಂದರೆ 1 ಬ್ಯೂಟೀನ್ ಬರ್ಬೋದು. ಆ 2 ಬ್ಯೂಟೀನ್ ಏನು ಬರ್ತಾರ ದಟ್ ವಿಲ್ ಬಿ ಮೈ ಮೇಜರ್ ಪ್ರಾಜೆಕ್ಟ್ ಅಂತ ಹೇಳ್ತೀನಿ. ದಿಸ್ ಇಸ್ ಅಕಾರ್ಡಿಂಗ್ ಟು ಸೇಫ್ ರೂಲ್. When an alkyl halide undergoes dehydrohalogenation in 2 different films forming the alcoholic alkenes, then the alkene with a more number of alkyl groups attached to the doubly bonded carbon atom will be formed as a major product. This is called as Sazov rule. Illen aagta ide dehydrohalogenation aagtide. There is a probability of removing the HX on either side of the beta ಕಾರ್ಬನ್. ಆದರೆ ಯಾವ ಬೀಟಾ ಕಾರ್ಬನಿಂದ ಎಲಿಮಿನೇಷನ್ ಆಗುತ್ತೆ ಅಂದರೆ ಯಾವ ಕಾರ್ಬನ್ ಆಟಮಲ್ಲಿ ಆಲ್ಕೇನ್ ಫಾರ್ಮೇಷನ್ ಆದಾಗ ಮೋರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ ಇರುತ್ತಲ್ಲ, ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ವಿಲ್ ಬಿ ಫಾರ್ಮ್ಡ್ ಆಸ್ ಎ ಮೇಜರ್ ಪ್ರಾಡಕ್ಟ್. ಹೆನ್ಸ್ highly substituted alkene will be the major product. On this basis of Sazov rule ನಾವು more substituted alkene ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ Sazov rule ಏನು ಹೇಳುತ್ತೆ ಅಂದರೆ ವೆನೆವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಅನ್ಸಿಮೆಟ್ರಿಕಲ್ ಆಲ್ಕೈಲ್ ಹ್ಯಾಲೈಡ್ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಡಿಹೈಡ್ರೋ ಹ್ಯಾಲೋಜನೇಷನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಡಿಹೈಡ್ರೋಜೇಷನ್ ಮಾಡಿದಾಗ ದೆರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಪ್ರಾಡಕ್ಟ್. ಒಂದು 1 ಬ್ಯೂಟೀನ್ ಬರುತ್ತೆ, ಇನ್ನೊಂದು 2 ಬ್ಯೂಟೀನ್ ಬರುತ್ತೆ. 2 ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಈ ರೂಲ್ಗೆ ನಾವೇನಂತ ಕರಿತೀವಿ, Sazov ರೂಲ್ ಅಂತ ಕರಿತೀವಿ. ಯಾಕೆ ಅದು ಮೇಜರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅಂದರೆ ಯಾವುದು ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇರುತ್ತಲ್ಲ ದಟ್ ವಿಲ್ ಬಿ ಫಾರ್ಮ್ಡ್ ಅಂತ ಹೇಗಾಗುತ್ತೆ ಅಂತ ಮೆಕ್ಯಾನಿಸಮ್ ಪ್ರಕಾರ ನೀವು ನೋಡೋದಾದರೆ ಇಲ್ಲೂ ಏನಾಗ್ತಾ ಇದೆ, ಸೆಕೆಂಡ್ರಿ ನಾನು ಬ್ರೋಮೈಡ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೆನ್ಪಿಟ್ಕೋಬೇಕು, E1ಗಾದರೆ ನಾನು ಏನು ತೊಗೊಂಡೆ, ಕಾರ್ಬೋಕೇಟಿಯಾನ್ ಫಾರ್ಮೇಷನ್ ಆಗುತ್ತೆ, 2 ಸ್ಟೆಪ್ಪಲ್ಲಿ ಆಗುತ್ತೆ. ಹಂಗಾಗಿ E1ಗೆ ನಾನು ಟರ್ಷರಿ ತೊಗೊಂಡೆ. ಅದೇ ನೀವು E2ಗೆ ತೊಗೊಂಡ್ರೆ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ದ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್ ಬೋತ್ ಆಲ್ಕೈಲ್ ಹ್ಯಾಲೈಡು ಮತ್ತು ಡಿಹೈಡ್ರೋ ಹ್ಯಾಲೋಜನೇಟಿಂಗ್ ರಿಯೇಜೆಂಟ್ ಎರಡರದ್ದು ಕಾನ್ಸಂಟ್ರೇಷನ್ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಹಂಗಾಗಿ ನಾನೇನು ಮಾಡಿದೆ, ಸ್ಟೀರಿಕ್ ಇಂಡರೆನ್ಸ್ ನನಗೆ ಬೇಡ ಅಂತ ಅಲ್ಲೇನು ಮಾಡಿದೆ ನಾನು ಅಂತಂದರೆ ಪ್ರೈಮರಿ ತೊಗೊಂಡೆ. ಈಗ ನಾನು ಇಲ್ಲೇನು ತೊಗೊಳ್ತಾ ಇದ್ದೀನಿ, ಸೆಕೆಂಡ್ರಿ ತೊಗೊಳ್ತಾ ಇದ್ದೀನಿ. ಸೆಕೆಂಡ್ರಿ ತೊಗೊಂಡಾಗ ನಿಮ್ಗೇನಾಗುತ್ತೆ, ಈ ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ಒಂದು ಕಡೆಗೆ CH3 ಗ್ರೂಪ್ ಇದೆ, ಇನ್ನೊಂದು ಕಡೆಗೆ CH2 ಇದೆ. ನಾನು ಆಲ್ಫಾ ಬೀಟಾ ಎಲಿಮಿನೇಷನ್ ನಾನು ಏನು ಮಾಡ್ಕೋಬೋದು, ವಿತ್ CH3 ಗ್ರೂಪ್ ಮಾಡ್ಕೋಬೋದು, ಆರ್ ವಿತ್ CH2 ಗ್ರೂಪ್ ಮಾಡ್ಕೋಬೋದು. ಇಲ್ಲೇನಾಗ್ತಿದೆ ಅಂದರೆ ನನಗೆ ಸ್ಲೋ ಮಾಡಿದಾಗ ಸೆಕೆಂಡ್ರಿ ಬ್ಯೂಟೈಲ್ ಕಾರ್ಬೋಕೇಟಿಯಾನ್ ಬರುತ್ತೆ. BR ಹೊರಗಡೆ ರಿಮೂವ್ ಆಯಿತು ಅಂತ ಇಟ್ಕೊಳ್ಳೋಣ, ಆವಾಗ ಕಾರ್ಬೋಕೇಟಿಯಾನ್ ಬರುತ್ತೆ. ಇಲ್ಲೇನಾಗ್ತಿದೆ, ರೇಟ್ ಆಫ್ ದಿ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಕಾರ್ಬೋಕೇಟಿಯಾನ್ ಫಾರ್ಮೇಷನ್ನೇ ಆಗ್ತಾ ಇದೆ. ಹಾಗಾಗಿ ಏನಾಗ್ತದೆ, ಸೆಕೆಂಡ್ರಿ ಬ್ಯೂಟೈಲ್ ಬ್ರೋಮೈಡ್ ಏನಿದೆಯಲ್ಲ ಅದು ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಸೆಕೆಂಡ್ರಿ ಬ್ಯೂಟೈಲ್ ಕಾರ್ಬೋಕೇಟಿಯಾನ್ ಆಗಿ ಫಾರ್ಮೇಷನ್ ಆಗ್ತಿದೆ. ಇಲ್ಲಿ ನಿಮ್ಮದು ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಆಲ್ಕೈಲ್ ಹ್ಯಾಲೈಡ್. ಹಾಗಾಗಿ ಇದು ಫಾರ್ ರಿಯಾಕ್ಷನ್ ಅಂತ ಕರಿತೀವಿ.
ಇಲ್ಲಿ ಫಸ್ಟ್ ಏನಾಗುತ್ತೆ, ಈವನ್ ಮೆಕ್ಯಾನಿಸಮ್ ಹೇಗಾಗುತ್ತಲ್ಲ ಅದೇ ಥರ ಸೇಸ್ ಆಫ್ ಮೆಕ್ಯಾನಿಸಮು ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಬಿಆರ್ನ ಹೊರಗಡೆ ತೆಗೆದ್ಬಿಡ್ತೀವಿ. ಅವಾಗ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಯಿತು. ಆ ಕಾರ್ಬೋಕೆಟಿಯಾನ್ ಏನು ಮಾಡುತ್ತೆ ಅಂದರೆ, ಅದಕ್ಕೆ ಎರಡು ಎಡ್ಜ್ಗಳು ಇರುತ್ತವೆ. ಅದು ಯಾವ ಥರ ತಗೊಳುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಪ್ರೋಟಾನ್ ಯಾವಾಗೂ ಯಾವ ಕಾರ್ಬನ್ ಆಟಮ್ಗೆ ಲೀಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್, ಒಂದು ಕಡೆಗೆ CH3 ಇದೆ, ಇನ್ನೊಂದು ಕಡೆಗೆ CH2 ಇದೆ. ಸೊ ಎಲ್ಲಿ ಹೈಡ್ರೋಜನ್ ಆಟಮ್ ಕಡಿಮೆ ಇರುತ್ತಲ್ಲ ಅಲ್ಲಿಂದ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಈ ರೂಲ್ಗೆ ನಾವೇನಂತ ಕರಿತೀವಿ, ಸೇಸ್ ಆಫ್ ರೂಲ್ ಅಂತ ಹೇಳ್ತೀವಿ. ಹಾಗಾಗಿ ನಿಮಗೆ 2-ಬ್ಯೂಟೀನ್ ವಿಲ್ ಬಿ ದಿ ಮೇನ್ ಪ್ರಾಡಕ್ಟ್ ಆಗಿ ಬರುತ್ತೆ. ಓಕೆ, ನಾನು 1-ಬ್ಯೂಟೀನೇ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು, ವಾಟ್ ಇಸ್ ದ ಪ್ರೊಸೀಜರ್? ಆವಾಗ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ ಬಲ್ಕಿಯರ್ ಗ್ರೂಪ್, ಆಲ್ಕೈಲ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಆ ಬಲ್ಕಿಯರ್ ಗ್ರೂಪ್ನ ನಾವೇನು ಮಾಡ್ತಾ ಇದ್ದೀವಿ, ಕಾರ್ಬನ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀವಿ. ನನಗೆ 1-ಬ್ಯೂಟೀನ್ ವಿಲ್ ಮಸ್ಟ್ ಬಿ ದಿ ಮೇಜರ್ ಪ್ರಾಜೆಕ್ಟ್ ಅಂದಾಗ ನಿಮಗೆ ಸ್ಟೇಸ್ ಆಫ್ ರೂಲ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಸ್ಟೇಸ್ ಆಫ್ ರೂಲಲ್ಲಿ ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ 2 ಪ್ರಾಡಕ್ಟ್. 1-ಬ್ಯೂಟೀನ್ ಇರ್ಬೋದು, ಇಲ್ಲಾಂದರೆ 2-ಬ್ಯೂಟೀನ್ ಇರ್ಬೋದು. ಬಟ್ 2-ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಜೆಕ್ಟ್ ಅಂತ ಹೇಳಿದ್ವಿ. ಯಾಕೆ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಹೇಗಾಗುತ್ತೆ ಅಂದರೆ, ಯಾವ ಕಾರ್ಬನ್ ಆಟಮ್ಗೆ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಇದೆಯಲ್ಲ ಅಲ್ಲಿಂದ ಅಬ್ಸ್ಟ್ರಕ್ಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ನನಗೆ ಈಗ ನಾನು 1-ಬ್ಯೂಟೀನ್ ಶುಡ್ ಬಿ ದಿ ಮೇಜರ್ ಪ್ರಾಡಕ್ಟ್ ಆಗಬೇಕು ಅಂತಂದರೆ ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹಾಫ್ಮನ್ ರೂಲ್ ಅಂತ ಹೇಳ್ತೀವಿ, ವಿಚ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿ ಸೇಸ್ ಆಫ್ ರೂಲ್. ಸೇಸ್ ಆಫ್ ರೂಲಲ್ಲಿ ಏನಾಗುತ್ತೆ, ಅಲ್ಲೂ ಬೀಟಾ ಎಲಿಮಿನೇಷನ್ ಆಗ್ತಾ ಇದೆ, ಇಲ್ಲೂ ಬೀಟಾ ಎಲಿಮಿನೇಷನ್ ಆಗ್ತಾ ಇದೆ. ಆದರೆ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಬೀಟಾ ಎಲಿಮಿನೇಷನ್ ಹೇಗಾಗುತ್ತೆ ಅಂದರೆ, ಯಾವ ಕಾರ್ಬನ್ ಆಟಮ್ಗೆ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುತ್ತಲ್ಲ ದಟ್ ಶುಡ್ ಬಿ ಯೂಸ್ಡ್. ಇಲ್ಲೇನಾಗುತ್ತೆ ಅಂದರೆ ಆಪೋಸಿಟ್ ಆಗುತ್ತೆ. ಆ್ಯಕ್ಚುಲಿ ಈ ರಿಯಾಕ್ಷನಲ್ಲಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಇಂಟ್ರೊಡ್ಯೂಸಿಂಗ್ ಎ ಬಲ್ಕಿಯರ್ ಗ್ರೂಪ್. ನಾವೇ ಏನು ಮಾಡ್ತಾ ಇದ್ದೀವಿ, 1-ಬ್ಯೂಟೀನ್ ನನಗೆ ಬೇಕು ಅಂತ ಬಲ್ಕಿಯರ್ ಗ್ರೂಪ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸ್ಟೀರಿಕ್ ಇಂಡರೆನ್ಸ್, ಸ್ಪೇಸ್ ಕನ್ಸ್ಟ್ರೈನ್ನ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ದಟ್ ಏನಾಗುತ್ತೆ, 1-ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಜೆಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ, ಹಾಫ್ಮನ್ ರೂಲ್ ಅಂತ ಕರಿತೀವಿ. ಸೊ ಹೈಡ್ರಾಕ್ಸೈಡ್ ಇಲ್ಲೇನಾಗುತ್ತೆ, ಮೆಕ್ಯಾನಿಸಮ್ ಏನಾಗುತ್ತೆ ಅಂದರೆ, ಫಸ್ಟು ಹೈಡ್ರಾಕ್ಸೈಡ್ ಅಯಾನ್ ಇಸ್ ಲೆಸ್ ಸ್ಟೀರಿಕಲಿ ಹಿಂಡರ್ಡ್. ಹಾಗಾಗಿ ಅದು ನಾವು ಏನು ಮಾಡ್ತೀವಿ, ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ರೀಜಿಯೋ ಸೆಲೆಕ್ಟಿವಿಟಿ ಆಗ್ತಾ ಹೋಗುತ್ತೆ. ಈ ರೀಜನಲ್ಲೇ ನಿಮಗೆ ಬಾಂಡ್ ಕ್ಲಿವೇಜ್ ಆಗುತ್ತೆ, ಈ ರೀಜನಲ್ಲೇ ನಿಮಗೆ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಈ ಭಾಗದಲ್ಲೇ ಹೈಡ್ರೋಜನ್ ಅಬ್ಸ್ಟ್ರಕ್ಷನ್ ಆಗುತ್ತೆ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರೀಜನ್ ಸೆಲೆಕ್ಟಿವಿಟಿ ಅಂತ ಹೇಳ್ತೀವಿ. ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೇನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಈ ಮೆಕ್ಯಾನಿಸಮ್ನ ತಗೊಂಡ್ರೆ ಈ ಮೆಕ್ಯಾನಿಸಮ್ ಏನಾಗುತ್ತೆ, E2 ಮೆಕ್ಯಾನಿಸಮ್ ಮೇಲೆ ಇದು ಆಗ್ತಾ ಹೋಗುತ್ತೆ. ದ ಹಾಫ್ಮನ್ ಎಲಿಮಿನೇಷನ್ ಆಫ್ ದ ಸೆಕೆಂಡರಿ ಬ್ಯೂಟೈಲ್ ಟ್ರೈಮೀಥೈಲ್ ಅಮೋನಿಯಂ ಹೈಡ್ರಾಕ್ಸೈಡ್ ಟೇಕ್ಸ್ ಪ್ಲೇಸ್ ಬೈ E2 ಮೆಕ್ಯಾನಿಸಮ್. ನಾವು ಮುಂಚೆನೇ ಹೇಳ್ದಂಗೆ ಬೇಕು ಅಂತ ನಾವೇನು ಮಾಡ್ತಾ ಇದ್ದೀವಿ, ಬಲ್ಕಿರೋ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಗೆಟ್ 1-ಬ್ಯೂಟೀನ್. ಸೊ ಇದು ಹೇಗಾಗುತ್ತೆ ಅಂದರೆ, E2 ಮೆಕ್ಯಾನಿಸಮ್ ಆಗುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ನಿಮಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಒಂದು ಕಡೆಯಿಂದ ಏನಾಗ್ತಾ ಹೋಗುತ್ತೆ, ಅಬ್ಸ್ಟ್ರಕ್ಷನ್ ಆಗುತ್ತೆ. OH ಮೈನಸ್ ಏನಿರ್ತಾರ, ಸ್ಟ್ರಾಂಗ್ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿರ್ತೀರ. OH ಮೈನಸ್ ಏನಾಗ್ತಾ ಇದೆ, ಟರ್ಷರಿ ಆಲ್ಕೈಲ್ ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಏನಾಗ್ತಿದೆ ಅಂತಂದರೆ, OH ಮೈನಸ್ ಏನಿದೆಯಲ್ಲ, ದಟ್ OH ಮೈನಸ್ ವಿಲ್ ಅಟ್ಯಾಕ್ ದಿ beta carbon which going to have more number of hydrogen atom, which is exactly opposite to that of the Say's of rule. ಈ ಪ್ರಾಡಕ್ಟ್ಗೆ ನಾವೇನಂತೀವಿ, ಹಾಫ್ಮನ್ ರಿಯಾಕ್ಷನ್ ಅಂತ ಕರಿತೀವಿ, ಹಾಫ್ಮನ್ಸ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ ಅದೇ ಆಗ್ತಿದೆ ಅಂದರೆ, ಇದನ್ನು 2 ಬೇಸಿಸ್ ಮೇಲೆ ನಾನು ಹೇಳ್ಬೋದು. ಅಸಿಡಿಟಿ ಆಫ್ ಹೈಡ್ರೋಜನ್ ಹೇಳ್ಬೋದು, ಸ್ಟೀರಿಕ್ ಫ್ಯಾಕ್ಟರ್ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಬಲ್ಕಿಯರ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಿ ನಾವು ಆ ಕಡೆಗೆ ರಿಯಾಕ್ಷನ್ ಆಗದೆ ಇರೋ ಥರ ನಾವೇನು ಮಾಡ್ತಾ ಇದ್ದೀವಿ, ನಾವೇ ಅದನ್ನು ಮಾಡ್ತಾ ಇದ್ದೀವಿ. ಅದೇ ಥರ ಅಸಿಡಿಟಿ ಆಫ್ ದಿ ಹೈಡ್ರೋಜನ್ ಆಟಮ್, ಆ ಹೈಡ್ರೋಜನ್ ಆಟಮು ಎಲ್ಲಿ ಎಲಿಮಿನೇಟ್ ಆಗ್ತಾ ಇದೆಯಲ್ಲ ಆ ಬೇಸಿಸ್ ಮೇಲೂ ನಾವು ಹೇಳ್ತಾ ಹೋಗ್ತೀವಿ. ದ ಮೋರ್ ಅಸಿಡಿಕ್ ಬೀಟಾ ಹೈಡ್ರೋಜನ್ ಗೆಟ್ ರಿಮೂವ್ಡ್ ಫಾಸ್ಟರ್ ದ್ಯಾನ್ ದಟ್ ಆಫ್ ದಿ ಲೆಸ್ ಅಸಿಡಿಕ್ ಬೀಟಾ ಹೈಡ್ರೋಜನ್. ಹೇಗೆ ಇಲ್ಲಿ ಆಲ್ಫಾ ಹೈಡ್ರೋಜನ್ನು ಮತ್ತು ಬೀಟಾ ಹೈಡ್ರೋಜನ್ನ ತೊಗೊಂಡ್ರೆ, ಬೀಟಾ ಹೈಡ್ರೋಜನ್ನ ತೊಗೊಂಡ್ರೆ 2 ಕಾಂಪೌಂಡ್ಗೆ ಆಗ್ತಾ ಇದೆ. ಎಲ್ಲಿ ಆಗುತ್ತೆ ಅಂದರೆ, ಯಾವುದು ಮೋರ್ ಅಸಿಡಿಕ್ ಹೈಡ್ರೋಜನ್ ಇರುತ್ತಲ್ಲ ಅದು ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಅಂತ ಹೇಳ್ತಾರೆ. ಇನ್ ದಿ ಎಬೋ ಎಕ್ಸಾಂಪಲ್ ಏನಾಗುತ್ತೆ, 3 CH3 ಗ್ರೂಪು ಮೋರ್ ಅಸಿಡಿಕ್ ದ್ಯಾನ್ ದಟ್ ಆಫ್ ದಿ ಬೀಟಾ ಆಫ್ ದಿ ಹೈಡ್ರೋಜನ್ ವಿತ್ CH2 ಗ್ರೂಪ್. ನೀವು ಎಕ್ಸಾಂಪಲ್ನ ಕೇರ್ಫುಲ್ಲಾಗಿ ನೋಡಿದ್ರೆ ಒಂದು ಕಡೆಗೆ CH3 ಗ್ರೂಪ್ ಇದೆ, ಇನ್ನೊಂದು ಕಡೆಗೆ CH2 ಗ್ರೂಪ್ ಇದೆ.
ಸೊ ನಮಗೆ ಗೊತ್ತು ಅಸಿಡಿಟಿ ಯಾವುದಕ್ಕೆ ಇರುತ್ತೆ ಅಂದರೆ ಯಾವುದಕ್ಕೆ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತಲ್ಲ ಅದಕ್ಕೆ ಅಸಿಡಿಟಿ ಜಾಸ್ತಿ ಇರುತ್ತೆ. ಸಿನ್ಸ್ ಇಲ್ಲಿ ಅದು ಒಂದು ಎಫೆಕ್ಟ್ ಆಯಿತು. ಎರಡನೇದು ಏನಾಗ್ತದೆ, CH3 ಗ್ರೂಪ್ನ ತಗೊಳ್ತಾ ಇದ್ದೀವಿ, ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಹಾಗಾಗಿ CH2 ಮತ್ತು CH3ನ ಕಂಪೇರ್ ಮಾಡಿದ್ರೆ ಸೊ CH3 ಗ್ರೂಪ್ ಏನಿರುತ್ತಲ್ಲ ದಟ್ ವಿಲ್ ಬಿ ದಿ ದಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಅಸಿಡಿಕ್ ನೇಚರ್ ಅಂತ ಹೇಳ್ತೀವಿ. ಇಲ್ಲಿ ಪ್ಲಸ್ ಎಫೆಕ್ಟು ಆಬ್ಸೆಂಟ್ ಆಗಿರುತ್ತೆ. ಎನ್ಸ್ ಅದೇ ಥರ ನಾವೇನು ಮಾಡ್ಕೋಬೋದು, CH3 ಅಬ್ಸ್ಟ್ರಾಕ್ಟೆಡ್ ಬೈ ದಿ OH ಮೈನಸ್ ಅಯಾನ್ ಆ್ಯಂಡ್ 1 ಬ್ಯೂಟೀನ್ ಈಸ್ ಫಾರ್ಮ್ಡ್ ಪ್ರಿಡಾಮಿನೆಂಟ್ಲಿ. ಸೊ ಇಲ್ಲಿ 1 ಬ್ಯೂಟೀನು ಪ್ರಿಡಾಮಿನೆಂಟ್ ಆಗಿ ಆಗುತ್ತೆ. ಯಾಕೆ ಅದೇ ಆಗುತ್ತೆ ಅನ್ನೋದನ್ನ 2 ಫ್ಯಾಕ್ಟರಿಂದ ಹೇಳ್ತೀವಿ. ಒಂದು ಅಸಿಡಿಟಿ ಆಫ್ ಹೈಡ್ರೋಜನ್ ಹೇಳ್ತೀವಿ, ಇನ್ನೊಂದು ಸ್ಟೀರಿಕ್ ಫ್ಯಾಕ್ಟರ್ ಹೇಳ್ತೀವಿ. ಬಲ್ಕಿಯರ್ ಗ್ರೂಪ್ ಏನಾದರೂ ಇತ್ತು ಅಂತಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಲೆಸ್ ಕ್ರೌಡೆಡ್ ಇತ್ತು ಅಂತಂದರೆ ಆವಾಗ ನಿಮಗೆ ಏನು ಪ್ರಾಡಕ್ಟ್ ಫಾರ್ಮೇಷನ್ಗೆ ಇನ್ನೊಂದು ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕಾಗತ್ತೆ, ನನಗೆ ಪ್ರೈಮರಿ ಬೇಕಾ ಸೆಕೆಂಡ್ರಿ ಬೇಕಾ 1 ಬ್ಯೂಟೀನ್ ಬೇಕಾ 2 ಬ್ಯೂಟೀನ್ ಬೇಕಾ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಅದನ್ನು ನಾನು ಏನು ಮಾಡ್ತಾ ಹೋಗ್ತೀನಿ, ಆಲ್ಟರ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟೀರಿಕ್ ಫ್ಯಾಕ್ಟರ್ ಇರ್ಬೋದು, ಅಸಿಡಿಕ್ ಹೈಡ್ರೋಜನ್ ಇರ್ಬೋದು, ಈ ಎರಡೂ ಪ್ಯಾರಾಮೀಟರ್ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ ವೆದರ್ ಇಟ್ ಗೋಸ್ ಫಾರ್ ಆಲ್ಫಾ ಎಲಿಮಿನೇಷನ್, ಬೀಟಾ ಎಲಿಮಿನೇಷನ್. ಇನ್ ಬೀಟಾ ಎಲಿಮಿನೇಷನ್ E1 ಹೋಗುತ್ತಾ, E2 ಹೋಗುತ್ತಾ, ಆಫ್ ಮೆನ್ ಆಗುತ್ತಾ, ಸೇಸ್ ಆಫ್ ಆಗುತ್ತಾ ಕಾಂಪೌಂಡ್. ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ E1 ಮೆಕ್ಯಾನಿಸಮ್. E1 ರಿಯಾಕ್ಷನ್ ಏನಿದೆ, ಎಲಿಮಿನೇಷನ್, ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರೆದ್ವಿ. ಹಾಗಾಗಿ ಅದನ್ನು ನಾವು E1 ಅಂತ ಕರೆದ್ರಿ. ಆದರೆ ಮೆಕ್ಯಾನಿಸಮ್ನ ಕನ್ಸಿಡರ್ ಮಾಡಿದ್ರೆ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್